ಅಂತೂ ಇಂತೂ ಒಂದು ಮಾತಿಲ್ಲದೆ ಮನೆಯವರೆಗೂ ತಲುಪಿದ್ರು. ಮೌನ ಮುರಿದು ಮಾತಾಡಿದ ಅಶ್ವಿತಾ, ಆಕಾಶ್ ನೀನು ಮತ್ತೆ ಇಳಿಯೋದೇನು ಬೇಡ, ಟೈಮ್ ಬೇರೆ ಆಗಿದೆ. ಸೊ ನೀನೇ ಸ್ಕೂಟಿ ತಗೊಂಡೋಗಿ ನಾಳೆ ಕಾಲೇಜಿಗೆ ತಗೋಬಾ. ಟೇಕ್ ಕೇರ್ ಬಾಯ್ ಎಂದು ಮತ್ತೆ ತಿರುಗಿ ನೋಡದೆ ಪರೋಕ್ಷವಾಗಿ ಮನೆಯೊಳಗೆ ನೀನು ಬರೋದು ಬೇಡ ಎಂದು ನುಡಿದು ಹೋಗಿದ್ಲು. ಒಂದು ಕ್ಷಣ ಅಲ್ಲೇ ನಿಂತ ಆಕಾಶ್ನ ಕಣ್ಣಲ್ಲಿ ನೀರಿನ ಹನಿ. ಕ್ಷಮಿಸು ಅಶು ಎಂದು ಮನಸ್ಸಲ್ಲಿ ಹೇಳಿಕೊಂಡು ಹೊರಟ. ಇತ್ತ ಅಶ್ವಿತಾ ಒಳ ಬಂದಾಗ ಮಂಜುನಾಥ್ ಅವರು ಅಲ್ಲೇ ಕುಳಿತು ಟಿವಿ ನೋಡ್ತಿದ್ರು. ಅಲ್ಲೇ ಕುಳಿತು ಬಟ್ಟೆ ಮಡಚುತ್ತಿದ್ದ ಅನುರಾಧ, ಪಾರ್ಟಿ ಮುಗಿತಾ ಈಗ, ಹೆಣ್ಮಕ್ಳಿಗೆ ಭಾರಿ ಚಂದ ಇದೆಲ್ಲ ಅಂತ ತಮ್ಮ ದಾಟಿಯಲ್ಲಿ ಮಾತಾಡ್ತಿದ್ರೆ ಏನೂ ಉತ್ತರ ಕೊಡದೆ ಸೀದಾ ತನ್ನ ರೂಮಿಗೆ ಹೋಗಿ ಧಡಾರ್ನೆ ಬಾಗಿಲು ಹಾಕಿದಳು. ಡಬ್ ಎಂಬ ಸೌಂಡ್ ಹಾಲ್ವರೆಗೂ ಹಬ್ಬಿತು. ಮಂಜುನಾಥ್ ಅವರನ್ನ ನೋಡಿದ ಕೂಡಲೇ ಪಪ್ಪಾ ಎಂದು ಅವರ ಕೊರಳಿಗೆ ಬಿದ್ದು ಹೇಳುತ್ತಿದ್ದ ಅಶ್ವಿತಾ ನೋಡಿಯೂ ನೋಡದಂತೆ ಹೋಗಿದ್ಲು. ಅರೆ ಏನಾಯ್ತು ಇವಳಿಗೆ ಎಂದು ಅನುರಾಧ ಮತ್ತು ಮಂಜುನಾಥ್ ಅವರು ಹೆಚ್ಚು ಕಡಿಮೆ ಓಡಿಯೇ ಹೋದ್ರು. ಏನಾಯ್ತು ಪುಟ್ಟ ಎಂದು ಕೇಳುತ್ತಲೇ ಒಳ ಹೋದಾಗ ಅವರಿಗೆ ಹೃದಯವೇ ಕಿತ್ತು ಬಂದಂತಾಯ್ತು. ಬೋರಲು ಬಿದ್ದು ಒಂದೇ ಸಮನೆ ಅಳ್ತಿದ್ಲು. ಅನುರಾಧ ಅವರು ಗಾಬರಿಯಿಂದ ಏನಾಯ್ತು ಮಾತಾಡೆ ಎಂದು ಅವಳನ್ನು ಹಾಗೆ ಹಿಡಿದು ಕೂರಿಸಿದ್ರು. ಮಮ್ಮ ಐ ಲಾಸ್ಟ್ ಹಿಮ್ ಎನ್ನುತ್ತಾ ಮತ್ತಷ್ಟು ಜೋರಾಗಿ ಅನುರಾಧ ಅವರನ್ನು ತಬ್ಬಿ ಹಿಡಿದು ಬಿಕ್ಕಳಿಸತೊಡಗಿದಳು. ಬಿಡಿಸಿ ಹೇಳೆ ಏನಾಯ್ತು, ಯಾಕೇನೇನೋ ಮಾತಾಡ್ತಿದೀಯಾ ಎಂದರು ಅನುರಾಧ. ಮಮ್ಮ ಆಕಾಶ್ಗೆ ನಾನು ಇಷ್ಟ ಇಲ್ವಂತೆ, ನನ್ನ ಪ್ರೀತಿಸೋಕ್ಕಾಗಲ್ವಂತೆ ಎಂದಾಗ ಮಂಜುನಾಥ್ ಅವರ ಮುಖದಲ್ಲಿ ಇವಳು ನನ್ನ ಮಗಳ ಎಂಬ ಭಾವವಿದ್ದರೆ ಅನುರಾಧ ಅವರ ಮುಖದಲ್ಲಿ ಮುಂದೊಂದು ದಿನ ಹೀಗೆಯೇ ಆಗುತ್ತದೆ ಎಂದು ನನಗೆ ಗೊತ್ತಿತ್ತು ಎನ್ನುವ ಭಾವವಿತ್ತು. ನಿಂತ್ಕೊಂಡಿದ್ದ ಮಂಜುನಾಥ್ ನಿಧಾನಕ್ಕೆ ಕುಳಿತು ಅವನು ನಿನ್ನನ್ನು ಯಾಕೆ ಪ್ರೀತಿಸೋಕ್ಕಾಗಲ್ವಂತೆ ಕೇಳಿದ್ರು. ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ಆದರೂ ಮಗಳ ಖುಷಿಗಾಗಿ ಅವಳ ಯಾವ ನಡೆಯನ್ನೂ ಅವರು ಪ್ರಶ್ನಿಸುವುದಿಲ್ಲ. ಅದೂ ಅಲ್ಲದೆ ಆಕಾಶ್ ಒಳ್ಳೆಯ ಹುಡುಗ ಎಂಬುದು ಅವರಿಗೆ ಸಮಾಧಾನವಿತ್ತು. ಮುಂದೊಂದು ದಿನ ಅವರೇ ಅವನ ಬಗ್ಗೆ ವಿಚಾರಿಸ್ತಿದ್ರೇನೋ. ಆದರೆ ಆ ಅವಕಾಶವನ್ನು ಅಶ್ವಿತಾ ಅವರಿಗೆ ನೀಡಿರಲಿಲ್ಲ. ಗೊತ್ತಿಲ್ಲ ಪಪ್ಪ, ಬಟ್ ಐ ಕಾಂಟ್ ಲೀವ್ ವಿತೌಟ್ ಹಿಮ್ ಎಂದಳು. ಕಣ್ಣು ನೀರಿನ ಕೊಳವಾಗೇ ಇತ್ತು. ಮಂಜುನಾಥರ ಹೃದಯ ಚುರ್ರೆಂದಿತು. ನಾನು ಮಾತಾಡ್ತೀನಿ, ಡೋಂಟ್ ವರಿ ಎಂದರು. ಅವರ ಮಾತು ಅವಳಲ್ಲಿ ಸಣ್ಣ ಆಸೆಯನ್ನು ಹುಟ್ಟಿಸಿತು. ಮರುಭೂಮಿಯಲ್ಲಿ ಒಯಾಸಿಸ್ ಸಿಕ್ಕಂತೆ. ಏಕೆಂದರೆ ಮಗಳು ಆಸೆ ಪಟ್ಟ ಎಲ್ಲವನ್ನೂ ಕೊಡಿಸಿದ್ರು ಮಂಜುನಾಥ್. ಹಾಗೆ ಆಕಾಶ್ನನ್ನು ಕೊಡಿಸುತ್ತಾರೆ ಎಂದ್ಕೊಂಡ್ಳು. ಆಶೀಶ್ ಕೂಡ ಆ ಸಮಯಕ್ಕೆ ಅಲ್ಲಿ ಬಂದಿದ್ದ. ಏನಾಗಿದೆ ಎನ್ನುವುದನ್ನು ಅರಿತುಕೊಂಡ. ಮಂಜುನಾಥ್ ಅವರು ಆಕಾಶ್ಗೆ ಕಾಲ್ ಮಾಡಿ ನಾಳೆ ಈವ್ನಿಂಗ್ ಮನೆ ಕಡೆ ಸ್ವಲ್ಪ ಬಾರಪ್ಪ ಮಾತಾಡೋದಿದೆ ಎಂದರು. ಅವರ ಧ್ವನಿಯಲ್ಲಿ ತುಂಬ ಬದಲಾವಣೆ ಇದೆ ಎಂದು ಗುರುತಿಸಿದ ಆಕಾಶ್. ಮರುದಿನ ಸಾಯಂಕಾಲ ಸುಮಾರು 4 ಗಂಟೆಯ ಹೊತ್ತಿಗೆ ಆಕಾಶ್ ಬಂದ. ಆ ಮನೆಯೆಲ್ಲ ಬಿಕೋ ಅನ್ನುವಂತಿತ್ತು. ಈ ಮೊದಲು ಪ್ರತಿ ಬಾರಿ ಬಂದಾಗಲೂ ಆ ಮನೆಯಲ್ಲಿ ಯಾವುದೋ ಸಡಗರ ಇರ್ತಿತ್ತು. ಇವನು ಬಂದ ನಂತರ ಅದು ಇಮ್ಮಡಿಗೊಳ್ತಿತ್ತು. ಆದರೆ ಇಂದೇಕೋ ಯಾವುದೂ ಸರಿಯಿಲ್ಲ ಅನ್ನಿಸಿತು. ಕಾರಣ ಅವನಿಗೂ ಗೊತ್ತು. ಆದರೆ ಮಂಜುನಾಥ್ ಅವರು ಕರೆಸಿದ ಕಾರಣವೇನು? ಅವರು ನನ್ನೊಂದಿಗೆ ಹೇಗೆ ಮಾತಾಡ್ಬೋದು? ಅಶ್ವಿತಾ ಅವರಲ್ಲಿ ಏನು ಹೇಳಿರ್ಬೋದು? ಅಶ್ವಿತಾ ಹೇಗಿರ್ಬೋದು? ಮನೆಗೆ ಬಂದ ನಂತರ ಒಂದು ಫೋನ್ ಮೆಸೇಜ್ ಏನಿಲ್ಲ, ಏನಾಗಿರ್ಬೋದು? ಹೀಗೆ ತಲೆಯಲ್ಲಿ 1000 ಪ್ರಶ್ನೆ ಕೇಳಿಕೊಳ್ಳುತ್ತಾ ಒಳಬಂದ ಆಕಾಶ್. ಆಕಾಶ್ನನ್ನು ನೋಡಿದ ಆಶೀಶ್, ಬಾ ಆಕಾಶ್, ಎಲ್ಲರೂ ನಿನಗಾಗಿ ವೇಟ್ ಮಾಡ್ತಾ ಇದ್ವಿ ಎಂದು ಕರೆದುಕೊಂಡು ಹೋದ. ಅವನನ್ನು ನೋಡಿದ ಅನುರಾಧ ಅವರು, ಕುಡಿಯೋದಕ್ಕೆ ಏನು ತಗೋತೀಯಪ್ಪ ಎಂದು ಕೇಳಿದರು. ಏನು ಬೇಡ ಆಂಟಿ ಎಂದು ಸೋಫಾದಲ್ಲಿ ಕುಳಿತು ಅಂಕಲ್ ಏನು ವಿಷಯ ಎಂದು ಕೇಳಿದ. ಕೇಳುವ ಧ್ವನಿಯಲ್ಲೊಂದು ಸಣ್ಣ ಅಳುಕಿತ್ತು. ಹೇಳ್ತೀನಪ್ಪ, ಹೇಳೋದಕ್ಕೆ ತಾನೇ ಕರೆಸಿದ್ದು ಎನ್ನುತ್ತಾ ಆಶೀಶ್ ಅಶ್ವಿತಾಳನ್ನ ಕರಿ ಎಂದರು. ಸರಿಯಪ್ಪ ಎಂದು ಆಶೀಶ್ ಒಳಹೋದ. ಆಕಾಶ್ನನ್ನು ನೋಡಿದ್ದೆ ಅಶ್ವಿತಾಳ ಕಣ್ಣು ಮತ್ತೆ ತುಂಬಿಕೊಂಡಿತು. ಅದು ಎಲ್ಲರ ಗಮನಕ್ಕೂ ಬಂತು. ಅಶು ಹೇಗಿದ್ದೀಯಾ ಎಂದು ಅತಿ ಅಕ್ಕರೆಯಿಂದ ಕೇಳಿದ ಆಕಾಶ್. ಹೀಗಿದ್ದಾಳೆ ನೋಡು, ನೀನು ಬೇಡ ಅಂದಾಗಿನಿಂದ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆನೂ ಬಹುಶಃ ಇರಲಿಕ್ಕಿಲ್ಲ ಎಂದು ಮಂಜುನಾಥ್ ಅವರು ಹೇಳ್ತಿದ್ರು. ಅವರ ಮಾತಿನಲ್ಲಿ ಅತಿಯಾದ ವಿಷಾದವಿತ್ತು. ಅವರ ಮಾತು ಕೇಳುತ್ತಿದ್ದಂತೆ ಅನುರಾಧ ಮುಸಿ ಮುಸಿ ಅಳಲಾರಂಭಿಸಿದರು. ಏನಾಯ್ತು ಅಂತ ಅಳೋದಕ್ಕೆ ಶುರು ಮಾಡಿಕೊಂಡೆ ಎಂದು ಮಂಜುನಾಥ್ ಅವರು ಅನುರಾಧ ಅವರನ್ನು ಗದರಿದ್ರೂ ಅವರ ಹೃದಯ ಆಗಲೇ ಅಳಲಾರಂಭಿಸಿತ್ತು. ನಮ್ಮ ಮಗಳು ಎಂದೂ ಹೀಗಿದ್ದಿದ್ದು ಕಂಡೇ ಇಲ್ಲ. ರೀತಿ ನೀತಿ ಇಲ್ಲ ಅಂತ ನಾನೇ ಬೈತಿದ್ದೆ.
ಈಗ ನೋಡಿದರೆ ಅವಳು ಬದಲಾಗದೆ ಹಾಗೇ ಇದ್ರೂ ಒಳ್ಳೆಯದಾಗಿತ್ತು. ನಿನ್ನಿಂದಾನೇ ಬದಲಾದ್ಲು ಆದರೆ ಎಂದು ಅನುರಾಧ ಮುಂದುವರಿಸುತ್ತಿದ್ದಂತೆ ಸುಮ್ಮನಿರ್ತೀಯಾ ಎಂದು ಮತ್ತೊಮ್ಮೆ ಮಂಜುನಾಥ್ ಗದರಿದ್ರು. ಆಕಾಶ್ಗೆ ನೆಲವೇ ಬಾಯ್ಬಿಟ್ಟಂತಾಯ್ತು. ಒಟ್ಟಿನಲ್ಲಿ ಅವಳ ಈ ನೋವಿಗೆ ನಾನೇ ಕಾರಣ ಎಂದು ಎಲ್ಲರೂ ಭಾವಿಸಿದ್ದಾರೆ. ಒಂದು ರೀತಿಯಲ್ಲಿ ಅದೇ ನಿಜ ಎಂದು ಅವನು ಅಂದ್ಕೊಂಡ. ನಂತರ ಮಾತು ಮುಂದುವರಿಸಿದ್ರು ಮಂಜುನಾಥ್. ನೋಡಪ್ಪ, ಸರಿನೋ ತಪ್ಪೋ ಗೊತ್ತಿಲ್ಲ, ನಿನ್ನನ್ನು ಅವಳು ಇಷ್ಟಪಟ್ಟಿದ್ದಾಳೆ. ಅವಳಿನ್ನೂ ಚಿಕ್ಕೇಜು ಆದರೆ ಇಷ್ಟಪಟ್ಟಾಗಿದೆ. ಅವಳು ಅಳೋದನ್ನು ನಾವ್ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿನಗೆ ಮನೆಯವರನ್ನು ಒಪ್ಸೋದು ಹೇಗೆ ಅನ್ನೋ ಹೆದರಿಕೆ ಇರ್ಬೋದು. ಹೇಗಾದರೂ ಕೈಕಾಲು ಹಿಡ್ದಾದ್ರೂ ನಿಮ್ಮ ಮನೆಯವರನ್ನು ನಾನು ಒಪ್ಪಿಸ್ತೀನಿ. ಇನ್ನೂ ಇಷ್ಟು ಬೇಗ ಮದುವೆ ಆಗೋ ಪ್ಲ್ಯಾನ್ ಇಲ್ಲದೇ ಇದ್ದರೆ 2 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀನಿ. ನಿನಗೆ ಬೇಕಾಗಿರೋ ಎಲ್ಲ ಹೆಲ್ಪ್ ಮಾಡ್ತೀನಿ. ಅವಳನ್ನು ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ ಪ್ಲೀಸ್ ಎನ್ನುತ್ತಾ ಕೈ ಮುಗಿದ್ಬಿಟ್ರು. ಅಂಕಲ್, ಇದೇನಿದು, ದೊಡ್ಡವ್ರು ನೀವೀಗೆಲ್ಲ ಮಾಡಬಾರ್ದು ಎಂದು ಅವರ ಕೈ ಹಿಡಿದ. ಹಾಗಾದರೆ ನನ್ನ ಮಗಳ ಮುಖದಲ್ಲಿ ಮತ್ತೆ ನಗು ಹುಟ್ಟಿಸ್ತೀಯಾ ಅಲ್ವಾ ಆಕಾಶ್ ಎಂದರು ಮಂಜುನಾಥ್. ಅಂಕಲ್, ಅದು ಸಾರಿ, ನೀವೆಷ್ಟೇ ಹೇಳಿದ್ರು ನಾನು ಅಶ್ವಿತಾಳನ್ನು ಮದುವೆ ಆಗೋದಕ್ಕಾಗಲ್ಲ ಎಂದ. ಅಶ್ವಿತಾಳ ಕಣ್ಣೀರು ಉದುರತೊಡಗಿತು. ಪ್ಲೀಸ್ ಅಶು, ಅರ್ಥ ಮಾಡ್ಕೋ. ನೀನು ನನ್ನ ಫ್ರೆಂಡ್ ಕಣೆ. ನಿನ್ನ ಫ್ರೆಂಡ್ಸ್ ಯಾರಾದರೂ ನಿನ್ನ ಹತ್ರ ಬಂದು ಮದುವೆ ಆಗು ಅಂದರೆ ನೀನು ಒಪ್ಕೋತೀಯೇನೋ ಎಂದು ಕೇಳಿದ. ಕಲಿಯೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಅಳ್ತಾ ಕೂತಿರೋ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಟು ನನಗೆ ಮದುವೆ ಆಗು ಅಂತಿದಾರಲ್ಲ ಎಂದು ಮಂಜುನಾಥ್ ದಂಪತಿಗಳ ಮೇಲೂ ಕೋಪ ಬಂತು. ಯಾಕೆ ಅವಳನ್ನು ಮದುವೆ ಆಗೋಕ್ಕಾಗಲ್ಲ ಅಂತಾದರೂ ಹೇಳು ಎಂದ ಆಶೀಶ್. 1 ನಿಮಿಷ ಮೌನವಾಗಿದ್ದು ಬಾಯ್ಬಿಟ್ಟ ಆಕಾಶ್. ನಾನು ಈಗಾಗಲೇ ಬೇರೆ ಹುಡುಗಿಯನ್ನು ಇಷ್ಟಪಟ್ಟಿದ್ದೀನಿ ಎಂದ ಮೆಲ್ಲನೆ. ನಾನು ಚಿಕ್ಕವನಿದ್ದಾಗಿನಿಂದಾಗಲೇ ನನ್ನ ಅತ್ತೆ ಮಗಳು ಆಶಾಳ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಹಳ್ಳಿ ಕಡೆ ಗೊತ್ತಲ್ಲ, ಅತ್ತೆ ಮಗಳು ಮಾವನ ಮಗ ಅಂತ ನಮ್ಮಿಬ್ಬರಿಗೂ ತಮಾಷೆ ಮಾಡ್ತಿದ್ರು. ಬಟ್ ಅದೇ ನಿಜ ಆಯಿತು. ನಾವಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ. ಮನೇಲೂ ಒಪ್ಪಿಗೆ ಇತ್ತು. ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆ ಆಗಿರ್ತಿತ್ತು. ನಾನಿಲ್ಲಿಗೆ ಬರ್ತಾನೂ ಇರಲಿಲ್ಲ. ಆದರೆ 4 ವರ್ಷದ ಹಿಂದೆ ನಮ್ಮ ಅಪ್ಪನಿಗೂ ನಮ್ಮ ಮಾವನಿಗೂ ಜಗಳ ಆಯಿತು. 2 ಮನೆಯವರ ಮಾತುಕತೆಯೇ ನಿಂತೋಯ್ತು. ನಮ್ಮ ಮಾವ ಅಲ್ಲೇ ಒಂದು ಸಂಸ್ಥೆ ನಡೆಸೋ ಪ್ರೈವೇಟ್ ಸ್ಕೂಲಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದೇ ಸಂಸ್ಥೆ ಹಲವಾರು ಸ್ಕೂಲನ್ನು ನಡೆಸುತ್ತೆ. ಅದರಲ್ಲಿ ಒಂದು ಇಲ್ಲಿರೋ ಅನಿಕೇತನ ಪಬ್ಲಿಕ್ ಸ್ಕೂಲ್. ಅಲ್ಲೇ ಇದ್ದರೆ ನನ್ನ ಮತ್ತು ಆಶಾಳನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಅವರು ಇಲ್ಲಿರೋ ಸ್ಕೂಲ್ಗೆ ಸೇರಿಕೊಂಡ್ರು. ನಮ್ಮ ಮನೆಯಲ್ಲೂ ಯಾರೂ ನಮ್ಮ ಪ್ರೀತಿಯನ್ನು ಸಪೋರ್ಟ್ ಮಾಡಿಲ್ಲ. ಅವರಿಗೆ ಅತ್ತೆ ಮಾವ ಎಲ್ಲೋದ್ರು ಅಂತ ಕೂಡ ಗೊತ್ತಾಗಿಲ್ಲ. ನನ್ನ ಅತ್ತೆ ಅಪ್ಪನ ಮನೆ ಸಂಬಂಧ ಕಳೆದ ನೋವಲ್ಲಿದ್ದಾರೆ. ಆಶಾ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಮಾವನ ಮನಸ್ಸು ಚೇಂಜ್ ಮಾಡಿ ಮತ್ತೆ 2 ಮನೆಯವರನ್ನು ಸೇರಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಇದೇ ಕಾರಣ ಮನೇಲಿ ಹೇಳಿದರೆ ಅವರು ನನ್ನನ್ನು ಇಲ್ಲಿಗೆ ಕಳಿಸ್ತಾನೇ ಇರಲಿಲ್ಲ. ಅದಕ್ಕೆ ಡಿಗ್ರಿ ಮಾಡೋ ನೆಪದಲ್ಲಿ ಇಲ್ಲಿಗೆ ಬಂದಿದ್ದೀನಿ. ಮಾವನ ಹತ್ರ ಮಾತಾಡಿದ್ದೀನಿ. ಅವ್ರ ಮನಸ್ಸು ಪರಿವರ್ತನೆ ಆಗಿದೆ. ಇನ್ನು ಮನೆಗೋಗಿ ಮಾತಾಡೋದು ಮಾತ್ರ ಬಾಕಿ ಇದೆ. ಈ ವಿಷಯ ಹೇಳಬೇಕು ಅಂತ ತುಂಬ ಸಲ ಅಂದ್ಕೊಂಡೆ, ಬಟ್ ಹೇಳಲಿಲ್ಲ. ಹೇಳ್ದೇ ಇರೋದು ನನ್ನದೇ ತಪ್ಪು. ಕ್ಷಮಿಸಿ. ಈ ಮನಸ್ಸಿನ ತುಂಬ ಆಶಾ ಇದ್ದಾಳೆ. ಅವಳು ಹೊರತು ಇನ್ಯಾರಿಗೂ ಅವಕಾಶ ಇಲ್ಲ. ನಿಮ್ಮೆಲ್ಲರ ಮನಸ್ಸಿನ ನೋವಿಗೆ ನಾನು ಕಾರಣ ಆಗಿದ್ರೆ ದಯಮಾಡಿ ಕ್ಷಮಿಸಿ. ಅಶು, ಯು ಆರ್ ಮೈ ಫ್ರೆಂಡ್, ಇದು ಮಾತ್ರ ಸತ್ಯ ಎಂದವನು ಬಿರ್ಬಿರ್ನೆ ನಡೆದ್ಬಿಟ್ಟ. ಇಡೀ ಮನೆ ಕೆಲಕಾಲ ಮೌನವಾಯಿತು. ಆ ಮೌನವನ್ನು ಮುರಿದಿದ್ದು ಮತ್ತೆ ಅಶ್ವಿತಾಳ ಜೋರಾದ ಅಳು.